ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ದಾಳಿ ಆಯಿತು. ಹೆಂಗಾಯ್ತು ದಾಳಿ? ಧರ್ಮ ಕೇಳಿ ಹೊಡೆದ್ರಿ. ಕಲ್ಮಾ ಓದಕ್ ಬರುತ್ತಾ ನಿಂಗೆ? ಬರಲ್ಲ, ಶೂಟೌಟ್. ಕಲ್ಮಾ ಓದಕ್ ಬಂದ್ರೆ ಕಲ್ಮಾ ಹೇಳಬೇಕು ಅಂದ್ರಷ್ಟೇ ಆ ವ್ಯಕ್ತಿ ಬದುಕಿ ಬಂದ. ಕಲ್ಮಾ ಓದಿದ್ರು ಕೂಡ ಈ ನೀಚ ಪರಮ ಪಾಪಿಗಳು ಏನು ಮಾಡಿದ್ರು ಗೊತ್ತಾ? ಪ್ಯಾಂಟ್ ಜೀಪ್ ಬಿಚ್ಚಿಸಿದ್ರು. ಪ್ಯಾಂಟ್ ಜೀಪ್ಸ್ ಬಿಚ್ಚೋ ಮುಖಾಂತರ ಧರ್ಮವನ್ನ ಪರೀಕ್ಷೆ ಮಾಡುವಂತ ಪ್ರಯತ್ನವನ್ನ ಈ ಕಿರಾತಕರು, ನರ ರಾಕ್ಷಸರು, ಪಾಪಿಗಳು, ಭಯೋತ್ಪಾದಕರು ಯಾವೆಲ್ಲ ಪದ ಬಳಕೆ ಮಾಡಿದ್ರು ಕೂಡ ಕಡಿಮೆನೆ. ಅಂತಹ ಪರಮ ಪಾಪಿಗಳ ವಿರುದ್ಧ ಭಾರತ ಇವತ್ತು ಪ್ರತಿಕಾರವನ್ನ ತೀರಿಸಿಕೊಂಡಿದೆ. ಆಪರೇಷನ್ ಸಿಂಧೂರ್ ಎನ್ನುವಂತ ಹೆಸರಿನ ಮುಖಾಂತರ. ಧರ್ಮ ಕೇಳಿ ಹೊಡೆದ್ರಲ್ಲ, ಎಲ್ಲಿ ಕಲ್ಮಾ ಹೇಳು ಅಂತ ಹೇಳಿದ್ರಲ್ಲ, ಅದೇ ಕಲ್ಮಾ ಹೇಳಿಕೊಡುವ ಜಾಗಗಳನ್ನೇ ಟಾರ್ಗೆಟ್ ಮಾಡಿ ಇವತ್ತು ಭಾರತ ದಾಳಿ ಮಾಡಿ, ಕಲ್ಮಾ ಕೇಳಿದ್ರು ಕಲ್ಮಾ ಹೇಳಿಕೊಡುವ ಜಾಗಕ್ಕೆ ಇವತ್ತು ಭಾರತ ಅಟ್ಯಾಕ್ ಮಾಡ್ತು. ಆ ಮುಖಾಂತರ ಆಪರೇಷನ್ ಸಿಂಧೂರ್ ಯಶಸ್ವಿಯಾಗಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ನೇತೃತ್ವದಲ್ಲಿ 9 ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಗೆ ಮಹತ್ವದ ಸಭೆ ಇದು ಭಾರಿ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇದೆ. ಮತ್ತೊಂದು ಕಡೆ ಇವತ್ತು ಮಾಕ್ ಡ್ರಿಲ್ ಕೂಡ ಇದೆ. ಗಡಿ ರಾಜ್ಯಗಳ ಸಿಎಂಗಳ ಜೊತೆಗೆ ಹೈ ವೋಲ್ಟೇಜ್ ಸಭೆ ಇರುತ್ತೆ. ಪಂಜಾಬ್, ರಾಜಸ್ಥಾನ, ಮಹಾರಾಷ್ಟ್ರ, ಜಮ್ಮು ಕಾಶ್ಮೀರ ಈ ಭಾಗಗಳು ಹೈ ವೋಲ್ಟೇಜ್ ಸಭೆ ಇದು. ಗಡಿ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ಮಹತ್ವದ ಸಭೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಸಮಾಲೋಚನೆ ಮಾಡ್ತಾರೆ. ಸಮಾಲೋಚನೆ ಆಗುತ್ತೆ. ಜಮ್ಮು ಮತ್ತು ಕಾಶ್ಮೀರ, ಪಂಜಾಬ್, ರಾಜಸ್ಥಾನ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಆಗ್ತಾ ಇರುವಂತಹ ಸಭೆ. ಮತ್ತೊಂದು ಕಡೆ ಮಾಕ್ ಡ್ರಿಲ್ ಕೂಡ ಇರುವಂತದ್ದು. 244 ಜಿಲ್ಲೆಗಳು ರಕ್ಷಣಾತ್ಮಕ ಜಿಲ್ಲೆ ಅಂತ ಕರೆದಿದ್ದಾರೆ. ಆ ಜಿಲ್ಲೆಗಳಲ್ಲಿ ಅಣಕು ಪ್ರದರ್ಶನಗಳು, ಇವತ್ತು ಸೈರನ್ಗಳನ್ನು ಮೊಳಗಿಸಲಾಗುತ್ತೆ, ಎಲ್ಲ ಬೆಳವಣಿಗೆಗಳು. ಮತ್ತೊಂದು ಕಡೆ ನಿನ್ನೆ ಆಪರೇಷನ್ ಸಿಂಧೂರ್ ಆಗಿದೆ. ಗುಜರಾತ್, ಬಿಹಾರ್, ಉತ್ತರಾಖಂಡ, ಪಶ್ಚಿಮ ಬಂಗಾಳ, ಬೇರೆ ಬೇರೆ ದೇಶಗಳ ಗಡಿ ಹೊಂದಿರುವಂತ ಈ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಗೆ ಮಹತ್ವದ ಸಭೆ. 9 ರಾಜ್ಯಗಳು ಅಂದ್ರೆ ಈಗ ಸದ್ಯಕ್ಕೆ ದೇಶದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು, ನಿನ್ನೆ ಭಾರತ ಮಾಡಿರುವಂತಹ ದಾಳಿ, ಬಿಹಾರ, ಪಶ್ಚಿಮ ಬಂಗಾಳ ಅಂತ ಹೇಳಿದ್ರೆ ಬಾಂಗ್ಲಾದೇಶದವರು ಒಳಗೆ ಬರ್ತಾ ಇರ್ತಾರೆ, ನುಸುಳ್ತಾ ಇರ್ತಾರೆ ಅವರು ಪಶ್ಚಿಮ ಬಂಗಾಳದ ಮುಖಾಂತರ. ಅಲ್ಲಿನೂ ಅರಾಜಕತೆನೇ ಇದೆ. ಬಾಂಗ್ಲಾದೇಶದಲ್ಲಿ ವಿಪರೀತ ಅರಾಜಕತೆ. ಹೀಗಾಗಿ ಯುದ್ಧದ ಸಂದರ್ಭದಲ್ಲಿ ಕಟ್ಟೆಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಬಾಂಗ್ಲಾದೇಶದಿಂದ ಒಳ ನುಸುಳುಕೋರರು ಈಗಾಗಲೇ ಭಾರತದಲ್ಲಿ ಸಾವಿರ ಸಂಖ್ಯೆಯಲ್ಲಿದ್ದಾರೆ. ಅವರಿಂದ ಮತ್ತೊಂದು ಸಮಸ್ಯೆ ಉಂಟಾಗಬಾರದು. ಹರಿಯಾಣ ಕೂಡ ಇದೆ ಅದರಲ್ಲಿ. ಈ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಗೆ ಅಮಿತ್ ಶಾ ಅವರು ಸಭೆಯನ್ನು ಮಾಡ್ತಾರೆ. ನಾಳೆ ನರೇಂದ್ರ ಮೋದಿ ಅವರು ಸರ್ವಪಕ್ಷ ಸಭೆ ಕರೆದಿದ್ದಾರೆ. ಎಲ್ಲ ಪಕ್ಷಗಳ ನಾಯಕರು ಅದರಲ್ಲಿ ಭಾಗವಹಿಸ್ತಾರೆ. ಪಶ್ಚಿಮ ಬಂಗಾಳ, ಉತ್ತರಾಖಂಡ, ಗುಜರಾತ್, ಬಿಹಾರ್, ಹರಿಯಾಣ ಈ ರಾಜ್ಯಗಳು. ಜಮ್ಮು ಕಾಶ್ಮೀರದಲ್ಲಿ ಗಡಿಯ ಪ್ರದೇಶದಲ್ಲಿ ಸದ್ಯಕ್ಕೆ ಒಂದು ರೀತಿಯಾದಂತಹ ಭಯದ ವಾತಾವರಣ ಸಹಜವಾಗಿದ್ದೇ ಇರುತ್ತೆ, ಇದ್ದೇ ಇದೆ. ಹೀಗಾಗಿ ಅಲ್ಲಿ ಜನರನ್ನ ಸೂಕ್ತ ಸ್ಥಳಕ್ಕೆ, ಸುರಕ್ಷಿತ ಸ್ಥಳಕ್ಕೆ ಕಳಿಸುವಂತ ಪ್ರಯತ್ನ ಆಗ್ತಾ ಇದೆ. ಬಂಕರ್ಗಳ ವ್ಯವಸ್ಥೆ ಇದೆ, ಬಂಕರ್ಗಳಲ್ಲಿ ಇದ್ದಾರೆ ಜನ. ಸಭೆಗಳನ್ನು ಮಾಡ್ತಾರೆ. ನಿನ್ನೆ ರಾತ್ರಿ ದಾಳಿಯಾದ ನಂತರ ಒಂದು ಸಂಭ್ರಮಾಚರಣೆ ದೇಶದಲ್ಲಿ. ದೀಪಾವಳಿ ಬಂದಾಗ ಹೇಗೆ ಸಂಭ್ರಮಾಚರಣೆ ಇರುತ್ತಲ್ಲ, ಆ ಪರಿಪ್ರಮಾಣದಲ್ಲಿ ಸಂಭ್ರಮಾಚರಣೆ ಇದೆ. 26 ಜನ ಅಮಾಯಕರ ಸಾವಿಗೆ ಇವತ್ತು ನಾವು ಪ್ರತಿಕಾರ ತೀರಿಸಿಕೊಂಡಿದ್ವಿ. 100 ದಾಟಿದೆ ಸಂಖ್ಯೆ. ಭಯೋತ್ಪಾದಕರನ್ನ ಹೊಡೆದುರುಳಿಸಿದ್ದು 100 ದಾಟಿ ಹೋಗ್ಬಿಟ್ಟಿದೆ. ಅದೊಂಥರ ಖುಷಿ. ಭಾರತ ಇಂಥ ಸಾಮರ್ಥ್ಯ. ಈಗ ನೋಡಿ, ಉಕ್ರೇನ್ ಮತ್ತು ರಷ್ಯಾ ಯುದ್ಧ ಆದಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಜನ ಉಕ್ರೇನ್ ಸಪೋರ್ಟ್ ಹೋದ್ರು, ಕೆಲವೊಂದಿಷ್ಟು ಜನ ರಷ್ಯಾ ಸಪೋರ್ಟಿಗೆ ಬಂದ್ರು. ಬಟ್ ಇವತ್ತು ಭಾರತ ಈ ದಾಳಿ ಮಾಡಿದಾಗ ಉದ್ದೇಶ ಸ್ಪಷ್ಟ ಇದೆ. ಏನು ಉದ್ದೇಶ?
ಭಯೋತ್ಪಾದಕತೆಯನ್ನು ಮಟ್ಟ ಹಾಕುವುದು, ನಾಗರಿಕರನ್ನ ಗುರಿಯಾಗಿಸಿಕೊಳ್ಳದೆ, ಇದು ಪ್ರಮುಖವಾಗಿ ಗಮನಿಸಬೇಕಾದ ಸಂಗತಿ. ಪಾಕಿಸ್ತಾನ ಪ್ರತಿ ಬಾರಿ ನಾಗರಿಕರನ್ನೇ ಗುರಿಯಾಗಿಸಿ, ಪ್ರವಾಸಿಗರನ್ನ ಗುರಿಯಾಗಿಸಿಕೊಂಡು ಯುವಕರ ಮೈಂಡ್ಗಳನ್ನ ತಿರುಚುವ ಮುಖಾಂತರ ಭಯೋತ್ಪಾದನೆಯನ್ನ ಹುಟ್ಟು ಹಾಕುವ ಪ್ರಯತ್ನ ಮಾಡ್ತಾ ಬರ್ತಾ ಇದೆ. ಮತ್ತೆ ಮೇಲೆ ಹೇಳುತ್ತೆ, ನಾನು ಭಯೋತ್ಪಾದನೆಗೆ ಬೆಂಬಲ ಕೊಡೋದಿಲ್ಲ, ಪಾಕಿಸ್ತಾನ ಅನ್ನೋದು ಶಾಂತಿ ಪ್ರಿಯ ರಾಷ್ಟ್ರ ಅಂತ. ಯಾರು ಶಾಂತಿ ಪ್ರಿಯರು, ಯಾರು ಭಯೋತ್ಪಾದಕತೆಗೆ ಪೋಷಣೆ ಮಾಡ್ತಿದ್ದಾರೆ ಎಲ್ಲ ಜಗತ್ತಿಗೆ ಗೊತ್ತಿದೆ. ಕೇವಲ ಭಾರತ ಮಾತ್ರವಲ್ಲ, ಈ ಭಯೋತ್ಪಾದನೆ ಎನ್ನುವಂತಹ ಈ ಕಟ್ಟ ಕಡೆಯ ಅಥವಾ ಈ ಕೆಟ್ಟ ಹೀನ ಕೃತ್ಯಕ್ಕೆ ಜಗತ್ತಿನ ಅನೇಕ ದೇಶಗಳು ಸಮಸ್ಯೆಯಲ್ಲಿವೆ. ಹೀಗಾಗಿ ಭಯೋತ್ಪಾದಕತೆ ಅನ್ನೋದು ಮುಗಿದು ಹೋದ ಅಧ್ಯಾಯ ಆಗಬೇಕು ಅನ್ನೋದು ಎಲ್ಲರ ಒತ್ತಾಸೆ. ಈಗ ನಿನ್ನೆ ಭಾರತ ದಾಳಿ ಮಾಡಿದೆ. ಇದಾದ ನಂತರ ಇವತ್ತು ಬೆಳಗ್ಗೆ ರಕ್ಷಣಾ ಇಲಾಖೆಯಿಂದ ಒಂದು ಪ್ರೆಸ್ ಮೀಟ್ ಆಯಿತು. ನರೇಂದ್ರ ಮೋದಿ ಅವರು ಮಾತನಾಡಿದರು. ಅದಾದ ನಂತರ ಸ್ವತಃ ನರೇಂದ್ರ ಮೋದಿ ಅವರೇ ಹೋಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿಯಾಗಿ ನಿನ್ನೆ ಆಗಿರುವ ಎಲ್ಲ ಬೆಳವಣಿಗೆಗಳ ಬಗ್ಗೆ ವಿವರಣೆಯನ್ನು ಕೊಟ್ಟರು. ಇದೀಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಗಡಿ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಗೆ ಮಹತ್ವದ ಸಭೆ. ನಾನು ಆವಾಗಲೇ ಹೇಳ್ತಾ ಇದ್ದೆ, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆ ಇದೆ. ಬೆಳಿಗ್ಗೆ 11 ಗಂಟೆಗೆ ಈ ಮಹತ್ವದ ಸಭೆ ಆಗುತ್ತೆ. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇರ್ತಾರೆ. ಆಪರೇಷನ್ ಸಿಂಧೂರ್ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ ಸರ್ಕಾರ ವಿಪಕ್ಷಗಳಿಗೆ. ಸರ್ವಪಕ್ಷ ಸಭೆ ಇತ್ತೀಚೆಗಷ್ಟೇ ದಾಳಿ ಆದಾಗ ಸರ್ವಪಕ್ಷ ಸಭೆಯನ್ನು ಕರೆಯಲಾಗಿತ್ತು. ರಕ್ಷಣಾ ಸಚಿವರಿದ್ರು, ನರೇಂದ್ರ ಮೋದಿ ಅವರು ಅಟೆಂಡ್ ಆಗಿರಲಿಲ್ಲ. ನರೇಂದ್ರ ಮೋದಿ ಅವರು ಅವತ್ತಿನ ಸಭೆಗಿರಲಿಲ್ಲ. ಅದನ್ನು ವಿಪಕ್ಷಗಳು ಟೀಕಿಸಿದ್ದು. ಸರ್ವಪಕ್ಷ ಸಭೆ ಕರೆದರೂ ಕೂಡ ಇಂಥ ಅಹಿತಕರ ಘಟನೆ ಆದಾಗಲೂ ನರೇಂದ್ರ ಮೋದಿ ಅವರು ಸಭೆಗೆ ಬರದೆ ಅವಮಾನಿಸಿದ್ದಾರೆ ಎನ್ನುವಂಥ ಮಾತುಗಳನ್ನ ವಿಪಕ್ಷಗಳ ನಾಯಕರು ಮಾತನಾಡಿದರು. ಇದೀಗ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇರ್ತಾರೆ, ರಾಜನಾಥ್ ಸಿಂಗ್ ಇರ್ತಾರೆ, ಅಧಿಕಾರಿಗಳಿರ್ತಾರೆ. ಇಂತಹ ಸಂದರ್ಭದಲ್ಲಿ ದಾಳಿಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ನಾಳೆ ಸರ್ವಪಕ್ಷ ಸಭೆ ಇದೆ. ಆಪರೇಷನ್ ಸಿಂಧೂರ್ ಬಗ್ಗೆ ಸರ್ವಪಕ್ಷಗಳಿಗೆ ಮಾಹಿತಿಯನ್ನು ಕೊಡ್ತಾರೆ. ನಾನು ಬೆಳಗ್ಗೆ ಕೂಡ ಹೇಳ್ತಾ ಇದ್ದೆ, ಪುಲ್ವಾಮಾ ಅಟ್ಯಾಕ್ ಆದಾಗ ದೇಶದ ವಿವಿಧ ರಾಜಕೀಯ ಪಕ್ಷಗಳು ಸಾಕ್ಷಿಗಳನ್ನ ಕೇಳಿದ್ದು. ನೀವು ಅಟ್ಯಾಕ್ ಮಾಡಿದ್ದೆಲ್ಲಿ, ಯಾವ ಪ್ರದೇಶದಲ್ಲಿ ಅಟ್ಯಾಕ್ ಮಾಡಿದ್ದೀರಿ, ಎಷ್ಟು ಜನ ಸತ್ತಿದ್ದಾರೆ, ಏನಾದರೂ ದಾಖಲಾತಿ ಇದೆಯಾ, ದಾಖಲೆಯನ್ನು ಬಿಡುಗಡೆ ಮಾಡಿ ಅಂತ ಇದೇ ದೇಶದ ಅನೇಕ ವಿರೋಧ ಪಕ್ಷಗಳು ಪ್ರಶ್ನೆ ಕೇಳಿದ್ದು. ಈಗ ವಿಡಿಯೋಗಳೆಲ್ಲ ವೈರಲ್ ಆಗ್ತಾ ಇದೆ ಪಾಕಿಸ್ತಾನದ ಯಾವ್ಯಾವ ಪ್ರದೇಶಗಳಿಗೆ. ಅದಕ್ಕೆ ಇವತ್ತು ಬೆಳಿಗ್ಗೆ ರಕ್ಷಣಾ ಇಲಾಖೆಯವರು ಬ್ರೀಫ್ ಮಾಡೋ ಸಂದರ್ಭದಲ್ಲಿ ಒಂದು ವಿಡಿಯೋನೇ ತೋರಿಸ್ಬಿಟ್ರು ಅವರು. ಯಾವ್ಯಾವ ಪ್ರದೇಶದಲ್ಲಿ 9 ಪ್ರದೇಶ, POKದ್ದು 4, ಪಾಕಿಸ್ತಾನದ 5, ಟೋಟಲ್ 9 ಪ್ರದೇಶದಲ್ಲಿ ನಾವು ದಾಳಿ ಮಾಡಿದ್ದೀವಿ. ಲಷ್ಕರ್ ಎ ತೊಯ್ಬಾ ಮತ್ತು ಜೈಷ್ ಎ ಮೊಹಮ್ಮದ್ ಈ ಉಗ್ರ ಸಂಘಟನೆಗೆ ಸೇರಿದಂತಹ ಸ್ಥಳಗಳನ್ನ ಅಟ್ಟಡಗಿಸಿದೀವಿ ಎನ್ನುವಂತಹ ಮಾಹಿತಿಯನ್ನ ಬೆಳಗ್ಗೆ ಕೊಟ್ಟರು. ಇದೀಗ ನಾಳೆ ಸರ್ವಪಕ್ಷ ಸಭೆ. ಎಲ್ಲ ಪಕ್ಷದ ನಾಯಕರು ಹೇಳಿದ್ರು, ನಾವು ಕೇಂದ್ರ ಸರ್ಕಾರದ ಜೊತೆಗಿರ್ತೀವಿ, ಯಾವ ಕ್ರಮ ಕೈಗೊಂಡ್ರು ಕೂಡ ನಾವು ಸರ್ಕಾರದ ಜೊತೆಗಿರ್ತೀವಿ ಅಂತ. ಕಾಂಗ್ರೆಸ್ ಆಗಿರ್ಬೋದು, CPM ಆಗಿರ್ಬೋದು, ಸಮಾಜವಾದಿ ಪಾರ್ಟಿ ಆಗಿರ್ಬೋದು, ಬೇರೆ ಬೇರೆ ಪಾರ್ಟಿಗಳು, ಕಮ್ಯುನಿಸ್ಟ್ ಪಾರ್ಟಿಗಳಾಗಿರ್ಬೋದು, ಎಲ್ಲ ರಾಜಕೀಯ ಪಕ್ಷಗಳು ಕೇಂದ್ರ ಸರ್ಕಾರದ ಜೊತೆಗೆ ನಿಂತು ಈ ಬಾರಿ ನಮಗೆ ಪ್ರತಿಕಾರ ಬೇಕು, ಇಂಥದ್ದೊಂದು ಘಟನೆ ಆಗಿದೆ, ಇದಕ್ಕೆ ಸರ್ಕಾರ ಪ್ರತಿಕಾರವನ್ನು ತೀರಿಸಿಕೊಳ್ಳಬೇಕು. ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಏನ್ ನಿರ್ಧಾರ ತೆಗೆದುಕೊಂಡ್ರೂ ಕೂಡ ದೇಶದ ರಕ್ಷಣೆಯ ವಿಚಾರದಲ್ಲಿ ನಾವು ರಾಜಿ ಆಗಲ್ಲ, ಸರ್ಕಾರದ ಜೊತೆಗೆ ನಿಲ್ತೀವಿ ಅಂತ ಎಲ್ಲ ವಿಪಕ್ಷಗಳು ನಿಂತರು, ಒಂದು ನೈತಿಕ ಬೆಂಬಲವನ್ನ ಕೊಟ್ಟರು. ಇವತ್ತು ಬೆಳಗ್ಗೆ ಸಿದ್ದರಾಮಯ್ಯನವರು ಕೂಡ ಅದನ್ನೇ ಹೇಳಿದರು, ದೇಶದ ರಕ್ಷಣೆಯ ವಿಚಾರದಲ್ಲಿ ನಾವು ಯಾವುದೇ ಕಾರಣಕ್ಕೂ ರಾಜಿ ಆಗೋದಿಲ್ಲ, ಏನೇ ಕ್ರಮ ಕೈಗೊಂಡ್ರು ನಾವು ಕೇಂದ್ರ ಸರ್ಕಾರ ಜೊತೆಗಿದ್ದೀವಿ, ಕೇಂದ್ರ ಸರ್ಕಾರದ ಜೊತೆಗೆ ನಾವು ಮಾತನಾಡಿದ್ದೀವಿ, ಇದೊಂದು ನಮ್ಮ ಸೈನಿಕರ ಸಾಮರ್ಥ್ಯ ಅಂತ ಸಿದ್ದರಾಮಯ್ಯನವರ ಮಾತು.